ರಾಜ್ಯ ಮಟ್ಟದ ಪೋಲ್ವಾಲ್ಟ್ ಸ್ಪರ್ಧೆಯಲ್ಲಿ ಮಿಂಚಿ ಪ್ರಥಮ ಸ್ಥಾನ ಪಡೆದ ಕುಮಟಾ ತಾಲೂಕಿನ ನೆಲ್ಲಿಕೆರೆಯ ಸರ್ಕಾರಿ ಹನುಮಂತ ಬೆಣ್ಣೆ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿಯ ವಿದ್ಯಾರ್ಥಿನಿ ದಿವ್ಯಾ ಸಿ ನಾಯ್ಕ್ ಅವರಿಗೆ ಉದ್ಯಮಿ ನಿತಿನ್ ಪಾಟೀಲ್ ಅವರು ವಿದೇಶದಿಂದ ತರಿಸಿದ 2 ಪೋಲ್ಗಳನ್ನು ಕೊಡುಗೆಯಾಗಿ ನೀಡುವ ಮೂಲಕ ಕ್ರೀಡಾ ಪ್ರೇಮ ಮೆರೆದರು. ಕುಮಟಾ ಪಟ್ಟಣದ ನೆಲ್ಲಿಕೆರೆಯ ಸರ್ಕಾರಿ ಹನುಮಂತ ಬೆಣ್ಣೆ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ ದಿವ್ಯಾ ಸಿ ನಾಯ್ಕ್ ಪ್ರತಿಭಾವಂತ ಪೋಲ್ವಾಲ್ಟ್ ಕ್ರೀಡಾಪಟು. ಕಳೆದ ವರ್ಷ ನಡೆದ ಪದವಿ ಪೂರ್ವ ಕಾಲೇಜುಗಳ ರಾಜ್ಯಮಟ್ಟದ ಕ್ರೀಡಾಕೂಟದ ಪೋಲ್ವಾಲ್ಟ್ ಸ್ಪರ್ಧೆಯಲ್ಲಿ ರಾಜ್ಯಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದರು. ಈ ಪೋಲ್ವಾಲ್ಟ್ ಸ್ಪರ್ಧೆಗೆ ಬೇಕಾದ ಗುಣಮಟ್ಟದ ಪೋಲ್ ಇಲ್ಲದೆ ಅವರು ಬಿದಿರಿನ ಕೋಲನ್ನು ಉಪಯೋಗಿಸಿ ತಾಲೂಕಾ, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಸ್ಪರ್ಧಿಸಿ ಪ್ರಥಮ ಸ್ಥಾನ ಪಡೆದಿದ್ದರು. ಅವರ ಪೋಲ್ವಾಲ್ಟ್ ಸ್ಪರ್ಧೆಗೆ ಬೇಕಾದ ಪೋಲ್ ಇಲ್ಲದೆ ಬಿದಿರಿನ ಕೋಲನ್ನೇ ಸ್ಪರ್ಧೆಗೆ ಹೊತ್ತೊಯ್ಯುತ್ತಾ ಭಾಗವಹಿಸುತ್ತಿರುವುದನ್ನು ಗಮನಿಸಿದ ಕುಮಟಾ ಶಾಸಕ ದಿನಕರ್ ಶೆಟ್ಟಿ ಅವರು ಕೈಗಾರಿಕೋದ್ಯಮಿಯಾದ ಎಂಎನ್ ಕೆಮಿಕಲ್ಸ್ ನ ಮಾಲೀಕರಾದ ನವೀನ್ ಪಾಟೀಲ್ ಅವರನ್ನ ಸಂಪರ್ಕಿಸಿ ಪೋಲ್ ನೀಡುವಂತೆ ಮನವಿ ಮಾಡಿದ್ರು. ಮನವಿಗೆ ಸ್ಪಂದಿಸಿದ ನವೀನ್ ಪಾಟೀಲ್ ಅವರು ಸುಮಾರು 86,000 ರೂಪಾಯಿ ಮೌಲ್ಯದ 2 ಪೋಲನ್ನ ಹೊರದೇಶದಿಂದ ತರಿಸಿ ಆ ಪೋಲನ್ನ ನವೀನ್ ಪಾಟೀಲ್ ಅವರ ಪುತ್ರರಾದ ನಿತಿನ್ ಪಾಟೀಲ್ ಅವರು ಶಾಸಕರ ಸಮ್ಮುಖದಲ್ಲಿ ರಾಷ್ಟ್ರಮಟ್ಟದಲ್ಲಿ ಮಿಂಚಿದ ದಿವ್ಯಾ ಸಿ ನಾಯ್ಕ್ ಅವರಿಗೆ ಕೊಡುಗೆಯಾಗಿ ನೀಡುವ ಮೂಲಕ ಕ್ರೀಡಾ ಪ್ರೇಮವನ್ನ ಮೆರೆಯುವ ಜೊತೆಗೆ ಕ್ರೀಡೆಯನ್ನ ಪ್ರೋತ್ಸಾಹಿಸಿದ್ರು. ಈ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಶಾಸಕರಾದ ದಿನಕರ್ ಶೆಟ್ಟಿ ಅವರು ಮಾತನಾಡಿ, ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯೊಬ್ಬಳು ರಾಷ್ಟ್ರಮಟ್ಟದ ಪೋಲ್ವಾಲ್ಟ್ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವುದು ಹೆಮ್ಮೆಯ ಸಂಗತಿ. ಆಕೆ ಪೋಲ್ವಾಲ್ಟ್ ಸ್ಪರ್ಧೆಯಲ್ಲಿ ಭಾಗವಹಿಸುವಾಗ ಪೋಲ್ ಇಲ್ಲದೆ ಕಷ್ಟ ಅನುಭವಿಸುತ್ತಿರುವುದನ್ನ ಮನಗಂಡು ನನ್ನ ಸ್ನೇಹಿತರಾದ ಉದ್ಯಮಿ ನವೀನ್ ಪಾಟೀಲ್ ಅವರ ಬಳಿ ಮನವಿ ಮಾಡಿದ್ದೆ. ತಕ್ಷಣ ಸ್ಪಂದಿಸಿದವರು ಆಕೆಗೆ ಪೋಲನ್ನ ವಿದೇಶದಿಂದ ತರಿಸಿ ಹಸ್ತಾಂತರಿಸಿದ್ದಾರೆ. ಈ ಪೋಲನ್ನ ಉಪಯೋಗಿಸಿಕೊಂಡು ದಿವ್ಯಾ ಸಿ ನಾಯ್ಕ್ ಅವರು ಪೋಲ್ವಾಲ್ಟ್ ಸ್ಪರ್ಧೆಯಲ್ಲಿ ರಾಷ್ಟ್ರಮಟ್ಟದಲ್ಲೂ ಇನ್ನಷ್ಟು ಉತ್ತಮ ಸಾಧನೆ ಮಾಡಲಿ, ತನ್ಮೂಲಕ ತಾಲೂಕಿಗೆ, ಕಾಲೇಜಿಗೆ ಕೀರ್ತಿ ತರಲಿ ಎಂದು ಹಾರೈಸಿದ್ರು. ಪೋಲ್ ಹಸ್ತಾಂತರಿಸಿದ ಉದ್ಯಮಿ ನವೀನ್ ಪಾಟೀಲ್ ಅವರು ದಿವ್ಯಾಗೆ ಶುಭ ಹಾರೈಸಿದ್ರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಸತೀಶ್ ಬಿ ನಾಯ್ಕ್ ಎಲ್ಲರನ್ನ ಸ್ವಾಗತಿಸಿದರೆ ಕಾಲೇಜಿನ ಹಿರಿಯ ಉಪನ್ಯಾಸಕ ಆರ್.ಎಚ್. ನಾಯ್ಕ್ ಸರ್ವರನ್ನ ವಂದಿಸಿದ್ರು. ಉಪನ್ಯಾಸಕ ಗಣೇಶ್ ಭಟ್ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.